ಕೋಪ ಕಡಿಮೆ ಆಗ್ಬೇಕಾ? ಹರೇ ಕೃಷ್ಣ ಮಂತ್ರ ಚಾಂಟ್ ಮಾಡಿ. ಪೇಷನ್ಸ್ ಬೇಕಾ? ಹರೇ ಕೃಷ್ಣ ಮಂತ್ರ ಚಾಂಟ್ ಮಾಡಿ. ಪೀಸ್ ಮನಶಾಂತಿ ಬೇಕಾ? ಹರೇ ಕೃಷ್ಣ ಮಂತ್ರ ಚಾಂಟ್ ಮಾಡಿ. ಓಹ್, ಮೈಂಡ್ ಕಂಟ್ರೋಲ್ ಆಗ್ಬೇಕಾ? ಹರೇ ಕೃಷ್ಣ ಮಂತ್ರ ಚಾಂಟ್ ಮಾಡಿ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ್ಯ ಅನ್ನೋ ಕೊಳೆಗಳನ್ನೆಲ್ಲ ತೆಗಿಬೇಕಂತ ಇದ್ದೀರಾ? ಹರೇ ಕೃಷ್ಣ ಮಂತ್ರ ಚಾಂಟ್ ಮಾಡಿ. ಯಾಕೆ ಹೀಗೆ ಅಂತೀರಾ? ಪುರಂದರದಾಸರು ಹೇಳ್ತಾರೆ, ನಾ ಡೊಂಕಾದರೇನು ನಿನ್ನ ನಾಮ ಡೊಂಕೆ ವಿಠಲ ಅಂತ. ಇಂಪರ್ಫೆಕ್ಟ್, ಅಪೂರ್ಣ, ಎಲ್ಲ ದೋಷದಿಂದ ತುಂಬಿರೋ ಈ ಜಗತ್ತಲ್ಲಿ ಒಂದೇ ಒಂದು ಪೂರ್ಣವಾಗಿರೋದು, ಶುದ್ಧವಾಗಿರೋದು ಅಂದ್ರೆ ಅದು ನಿನ್ನ ನಾಮ ಹೇ ವಿಠಲ, ಕೃಷ್ಣ ಹೇ ರಾಮ ಅಂತ ಹೇಳ್ತಾರೆ. ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ, ಯಾವಾಗ ಕಾಡಿನಲ್ಲಿ ಸಿಂಹ ಗರ್ಜಿಸುತ್ತೆ ಆ ಶಬ್ದಕ್ಕೆ ಎಲ್ಲ ಚಿಕ್ಕ ಚಿಕ್ಕ ಪ್ರಾಣಿಗಳು ಓಡಿ ಹೋಗೋ ಹಾಗೆ ಯಾವಾಗ ನಾವು ಕೃಷ್ಣನ ನಾಮ ಹರೇ ಕೃಷ್ಣ ಮಂತ್ರವನ್ನ ಜಪಿಸ್ತೀವಿ, ಅದೇ ರೀತಿ ನಮ್ಮಲ್ಲಿರೋ ಪ್ರಾಬ್ಲಮ್ಸ್ಗಳು, ನಮ್ಮಲ್ಲಿರೋ ಬ್ಯಾಡ್ ಕ್ವಾಲಿಟೀಸ್ಗಳೆಲ್ಲ ಆ ಚಿಕ್ಕ ಪ್ರಾಣಿಗಳ ಹಾಗೆ ಓಡಿ ಹೋಗುತ್ತೆ ಅಂತ. ಭಕ್ತಿ ವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದರು ಮುಂದುವರಿಸಿ ಹೇಳ್ತಾರೆ, ಕೃಷ್ಣ ಬೇರೆ ಅಲ್ಲ, ಕೃಷ್ಣನ ನಾಮ ಬೇರೆ ಅಲ್ಲ. ಹಾಗಾಗಿ ಈ ಹರೇ ಕೃಷ್ಣ ಮಂತ್ರವನ್ನ ಜಪಿಸೋದ್ರಿಂದ ಕೃಷ್ಣನಲ್ಲಿರೋ ಎಲ್ಲ ಕ್ವಾಲಿಟೀಸ್ನ ನಾವು ಕೂಡ ಪಡ್ಕೊಳ್ತೀವಿ ಅಂತ. ಹಾಗಾಗಿ ಭಗವಂತನ ನಾಮ ಅತ್ಯಂತ ಶ್ರೇಷ್ಠವಾದದ್ದು, ಅತ್ಯಂತ ಶಕ್ತಿಯುತವಾದದ್ದು. ನಂಬಿಕೆ ಬರಲಿಲ್ವಾ? ಟ್ರೈ ಮಾಡಿ ನೋಡಿ. ಆಲ್ರೆಡಿ ಯಾರೆಲ್ಲ ಭಗವಂತನ ನಾಮವನ್ನು ಜಪಿಸ್ತಾ ಇದ್ದೀರಾ, ನೀವು ನಿಮ್ಮ ಅನುಭವವನ್ನು ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡಿ. ಹರೇ ಕೃಷ್ಣ.